ಎರಡನೇ ದಿನ ಸೆಪ್ಟೆಂಬರ್ 23 ಮಂಗಳವಾರ 2025 ಶುಭ ದಿನ. ನವರಾತ್ರಿಯ ಎರಡನೆಯ ದಿನ. ಬ್ರಹ್ಮಚಾರಿಣಿ ರೂಪ ತಾಯಿ ಜಗನ್ಮಾತೆದು ಏನು ಬ್ರಹ್ಮಚಾರಿಣಿ ಅಂದರೆ ಬಿದಿಗೆ ಅಂತಲೂ ಸಹಿತ ಕರಿತೀವಿ ಈ ಒಂದು ಎರಡನೇ ದಿನನ. ಈ ದಿನ ಬ್ರಹ್ಮಚಾರಿಣಿಯ ಅವತಾರದಲ್ಲಿ ತಾಯಿ ಜಗನ್ಮಾತೆಯನ್ನು ನಾವು ಆರಾಧಿಸ್ತೀವಿ. ಮಾತೆ ಪಾರ್ವತಿ ಶಿವನಿಗೋಸ್ಕರ ಹುಟ್ಟಿದ್ಲು ಅಂತ ಗೊತ್ತಾಯ್ತು ಮೊದಲನೇ ದಿನ. ಋಷಿಮುನಿಗಳು ತಾಯಿ ಜಗನ್ಮಾತೆಗೆ ಹೇಳ್ತಾರೆ, ಶಿವನನ್ನ ನೀನು ಒಲಿಸ್ಕೋಬೇಕಂದ್ರೆ ಕಠಿಣ ತಪಸ್ಸನ್ನು ಮಾಡಬೇಕು. ಕನ್ಯೆಯಾದಂತಹ ದೇವಿ ಬ್ರಹ್ಮಚಾರಿಣಿ ಅವತಾರದಲ್ಲಿ ಪೂಜಿಸಲ್ಪಡ್ತಾಳೆ. ಈ ಒಂದು ದಿನ ನಮಗೆ ತಪಸ್ಸು ಮಾಡುವಂತಹ ದಿನ. ನಮ್ಮ ಕಾರ್ಯಸಿದ್ಧಿಗಳನ್ನು ಮಾಡ್ಕೊಳ್ಳೋಕ್ಕೆ, ನಮ್ಮ ಯಾವುದೇ ರೀತಿಯ ಒಂದು ಕಾರ್ಯಗಳು ವಿಳಂಬಗಳಾಗ್ತಾ ಇದ್ರೆ ತಾಯಿ ಜಗನ್ಮಾತೆ ಬ್ರಹ್ಮಚಾರಿಣಿ ರೂಪವಾಗಿರುವಂತಹ ತಾಯಿ ಜಗನ್ಮಾತೆ ಪಾರ್ವತಿ ಮಾತೆ ನಮಗೆ ಸಂಕಷ್ಟದ ನಿವಾರಣೆಗಾಗಿ ತಪಸ್ಸನ್ನು ನಾವು ಜಗನ್ಮಾತೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಹೇಗೆ ಬ್ರಹ್ಮಚಾರಿಣಿ ದೇವಿಗೆ ಶಿವನ ಒಂದು ಪ್ರಾರ್ಥನೆಗೆ ಅಂದರೆ ತಾಯಿ ಜಗನ್ಮಾತೆ ಪ್ರಾರ್ಥನೆ ಮಾಡಿ ಶಿವನನ್ನು ಹೇಗೆ ಒಲಿಸ್ಕೊಂಡ್ಲೋ ಹಾಗೆ ನಾವು ನಮ್ಮ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ತಪಸ್ಸನ್ನು ಮಾಡುವಂತಹ ದಿನ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ರೂಪದಲ್ಲಿ ತಾಯಿ ಜಗನ್ಮಾತೆಯನ್ನು ನೋಡಿ ನಾವು ವಿಶೇಷವಾಗಿ ತಪಸ್ಸನ್ನು ಮಾಡಿ ದೈವಶಕ್ತಿಯ ಒಂದು ಆರಾಧನೆಯನ್ನು ಮಾಡಿ ಎರಡನೇ ದಿನ ತಾಯಿ ಜಗನ್ಮಾತೆಯ ಪ್ರತಿಯೊಂದು ಶ್ಲೋಕಗಳನ್ನು ಪ್ರತಿಯೊಂದು ಆಚರಣೆಗಳನ್ನು ಮಾಡಿ ಬ್ರಹ್ಮಚಾರಿಣಿ ರೂಪದಲ್ಲಿರುವಂತಹ ತಾಯಿಯನ್ನು ನಾವು ಸಂಕಲ್ಪವನ್ನು ಮಾಡೋ, ಇದು ಸಂಕಲ್ಪ ಮಾಡಿಕೊಳ್ಳುವಂಥ ದಿನ ಅಂತ ಹೇಳ್ತೀವಿ. ಸಂಕಲ್ಪ ಅಂದರೆ ಮೊದಲನೇ ದಿನ ನಾವು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿದೋ, ಎರಡನೇ ದಿನ ನಾವೇನು ಮಾಡಬೇಕು, ಸಂಕಲ್ಪ ಮಾಡಿಕೊಳ್ಳುವಂಥ ದಿನ. ಇದು ಬ್ರಹ್ಮಚಾರಿಣಿಯ ದಿನ ಅಂದರೆ ಸಂಕಲ್ಪ. 2025 23 ಸೆಪ್ಟೆಂಬರ್. ಅರ್ಥ ಮಾಡ್ಕೊಳ್ಳಿ, ಡೇಟು ಜ್ಞಾಪನ ಇಟ್ಕೊಳ್ಳಿ, ಮರಿಬೇಡಿ ನನ್ನ ಪ್ರೀತಿಯ ವೀಕ್ಷಕರೇ. ಈ ಡೇಟು ಬ್ರಹ್ಮಚಾರಿಣಿಯ ದಿನ ಆಗಿರೋದ್ರಿಂದ ನಾವು ಮನಸ್ಸಂಕಲ್ಪಗಳನ್ನು ಮಾಡಿಕೊಳ್ಳುವಂಥ ದಿನ. ತಪಸ್ಸು, ತಾಯಿ ಜಗನ್ಮಾತೆ ತಪಸ್ವಿ, ಬ್ರಹ್ಮಚಾರಿಣಿ ತಪಸ್ವಿ ಅಂತ ಕರಿತೀವಿ. ಆ ತಾಯಿ ಜಗನ್ಮಾತೆಗೆ ನಾವಿಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹ ದಿನ, ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ದಿನ ತಾವು ಸ್ಪಷ್ಟವಾಗಿ ತಮ್ಮ ಮನಸ್ಸಿನ, ತಮ್ಮ ಸಂಕಷ್ಟದ, ತಮ್ಮ ಭಾವನೆಯನ್ನು ತಾಯಿ ಜಗನ್ಮಾತೆಯ ಮುಂದೆ ಹಂಚ್ಕೊಳ್ಳಿ. ಇದರಿಂದ ತಮಗೆ ತುಂಬ ಪ್ರಾಬಲ್ಯತೆ ಇದೆ ನನ್ನ ಪ್ರೀತಿಯ ವೀಕ್ಷಕ.